ಪಹಲ್ಗಾಮಲ್ಲಿ ಆರ್ಮಿ ಇಸ್ ನಾಟ್ ಡಿಪ್ಲಾಯ್ಡ್. ಇಟ್ ಈಸ್ 140 ಕಿಲೋಮೀಟರ್ಸ್ ಇನ್ಸೈಡ್ ಅಲ್ವಾ. ಆರ್ಮಿ ಈಸ್ ಡಿಪ್ಲಾಯ್ಡ್ ಇನ್ ದ ಸೀಸ್ ಫೈರ್ ಲೈನ್ ಆ್ಯಂಡ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ನಾಟ್ ಇನ್ ದಿಸ್ ಪ್ಲೇಸ್. ಮತ್ತು ಟೂರಿಸಮ್ ಓಪನ್ ಆಗ್ತಿದ್ದದ್ದು ಯಾವ ಮಂತಲ್ಲಿ? ಬಿಗಿನಿಂಗ್ ಆಫ್ ಮೇ. ಇದನ್ನು ಅದಕ್ಕಿಂತ ಮುಂಚೆ ಅವರು ಪ್ರಿಪೋನ್ ಮಾಡಿದ್ದಾರೆ. ನಾವು ಎಲ್ಲರೂ ಗವರ್ನರ್ ಮೇಲೆ, ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈಗ ಹಾಕಲಿಕ್ಕೆ ನೋಡ್ತಿದ್ದಾರೆ. ಓಪನ್ ಮಾಡಿದ್ದವರು ದ ಪ್ರೆಸೆಂಟ್ ಗೌರ್ಮೆಂಟ್. ದೇರ್ಸ್ ಎ ಡಿಬೇಟ್ ಆನ್ ದ್ಯಾಟ್ ಆ್ಯಂಡ್ ಇಟ್ ಇಸ್ ಬೀನ್ ಪ್ರೂವ್ಡ್ ಆಲ್ಸೋ. ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಡ್ಮಿಟೆಡ್ ಆಲ್ಸೋ ನಂದು ತಪ್ಪಿದೆ ಅಂತ ಓಪನ್ ಆಗಿ ಮೀಡಿಯಾದಲ್ಲಿ ಬಂದಿದೆ. ಅದು. ಮತ್ತು ಇನ್ನೊಂದು, ಇಂಟೆಲಿಜೆನ್ಸ್ ಫೇಲಿಯರ್ ಆಗೋದು ಜನರು ಹೊರಗಡೆಯಿಂದ ಬಂದು ನಿಮಗೆ ಅಟ್ಯಾಕ್ ಮಾಡುವಾಗ. ಇವರು ಅಲ್ಲೇ ಇದ್ದವರು, ದಟ್ ಈಸ್ ಆಲ್ಸೋ ಪ್ರೂವ್ಡ್ ಅಲ್ವಾ. ಮತ್ತು ಕಾಶ್ಮೀರಲ್ಲಿ ಅಲ್ಲಿದ್ದು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಂತಲ್ಲ, 1948 ಆದಮೇಲೂ ಅವ್ರಿಗೆ ಎರಡು ಸೈಡ್ದು ಬೆನಿಫಿಟ್ ತಗೊಳ್ಬೇಕಿತ್ತು. ಪಾಕಿಸ್ತಾನದಿಂದನೂ ಬೇಕು, ಇಂಡಿಯಾದಿಂದನೂ ಬೇಕು. ಅದೊಂದು. ಈಗ ಅವ್ರಿಗೆ ಗೊತ್ತಾಗಿದೆ ಪಾಕಿಸ್ತಾನದಿಂದ ಏನೂ ಸಿಕ್ಕೋದಿಲ್ಲ,